ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಪ್ರವಾಸಕ್ಕೆ ತೆರಳಿದ ಹಿಂದೂಗಳನ್ನು ಭೀಕರ ಹತ್ಯೆ ಮಾಡಿದ ಘಟನೆಯನ್ನು ಖಂಡಿಸಿ ಹಾಗೂ ಕ್ರಮಕ್ಕೆ ಒತ್ತಾಯಿಸಿ ಬಿಸಿ ರೋಡ್ ಬಸ್ ನಿಲ್ದಾಣದಲ್ಲಿ ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳ ಪ್ರತಿಭಟನೆ ನಡೆಯಿತು. ನಾನಾ ಹಿಂದೂ ಸಂಘಟನೆಗಳು ಈ ಸಂದರ್ಭ ಪ್ರತಿಭಟನೆಗೆ ಸಾಥ್ ನೀಡಿದರು. ಬಳಿಕ ಮೃತರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಹಣತೆಯನ್ನು ಬೆಳಗಿಸಲಾಯಿತು. ಈ ಸಂದರ್ಭದಲ್ಲಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಮಾತನಾಡಿ, ಇಡೀ ದೇಶವೇ ತಲೆತಗ್ಗಿಸುವ ಕೃತ್ಯವಾಗಿದೆ. ಪ್ರತಿಯೊಬ್ಬ ಭಾರತೀಯನು ಇದನ್ನು ಖಂಡಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಕೈಗೊಳ್ಳುವ ಕ್ರಮವನ್ನು ಬೆಂಬಲಿಸಬೇಕು ಎಂದರು. ಪ್ರತಿಯೊಬ್ಬ ಭಾರತೀಯರು ನಾವು ಇದನ್ನು ಖಂಡಿಸಬೇಕು. ಇಂತಹ ಒಂದು ವಿರೋಧ ಈಗಾಗಲೇ ಪ್ರಧಾನಿಯವರು ಇವತ್ತು ದಿಟ್ಟ ನಿರ್ಧಾರವನ್ನು ಇವತ್ತು ಈಗಾಗಲೇ ಬಿಹಾರದಲ್ಲಿ ನಡೆದು ಪಾಲ್ಗೊಂಡ ಸಭೆಯಲ್ಲಿ ಬಹಳ ಸ್ವಚ್ಛವಾಗಿ ಉತ್ತರ ಕೊಟ್ಟಿದ್ದಾರೆ. ಒಳ್ಳೆಯ ಸೈನ್ಯಾಧಿಕಾರಿಗಳಿದ್ದಾರೆ. ಈ ದೇಶದ ರಕ್ಷಣಾ ಮಂತ್ರಿ ಅತ್ಯಂತ ಸುದೃಢರಾಗಿದ್ದಾರೆ. ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆ ನಿರ್ಧಾರಕ್ಕೆ ನಾವು ಆರಾಧನೆ ಮಾಡಿರ್ತಕ್ಕಂಥ ಎಲ್ಲ ದೇವರುಗಳು ಕೂಡ ಅವರಿಗೆ ಶಕ್ತಿಯನ್ನು ತುಂಬಲಿ. ಪಾಕಿಸ್ತಾನದ ಗಡಿಯವರೆಗೆ, ಪಾಕಿಸ್ತಾನದ ಅಂತ್ಯದವರೆಗೆ, ಭೂಮಿಯ ಅಂತ್ಯದವರೆಗೆ ಭಯೋತ್ಪಾದಕರನ್ನು ಮೆಟ್ಟುವಂತಹ ಸ್ಥಿತಿ ನಿರ್ಮಾಣ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಆ ಶಕ್ತಿಯನ್ನ ಭಗವಂತ ಅವರಿಗೆ ಕೊಡ್ಲಿ. ಅದಕ್ಕೋಸ್ಕರ ರಾತ್ರಿ ಹಗಲಿದ್ದಾರೆ. ಸುಮಾರು ತಿಂಗಳಿಂದ ಅಲ್ಲಿ ನಿಂತು ಇಲ್ಲಿರುವಂತಹ ಎಲ್ಲ ಚಲನವಲನಗಳನ್ನು ಗಮನಿಸಿ ಯಾವ ರೆಸಿಸ್ಟೆನ್ಸ್ ಟೀಮ್ ಇದೆಯಾ, ಪಾಕಿಸ್ತಾನದ ISI ಪ್ರೇರಿತ ರೆಸಿಸ್ಟೆಂಟ್ ರೆಸ್ಪಾನ್ಸ್ ಟೀಮ್ ಇದೆಯಾ, ಆ ಟೀಮಿನ ಮೂಲಕ ಪಾಕಿಸ್ತಾನದ Bye.